ನೀವೇನಾದ್ರೂ ಸಣ್ಣ ಪುಟ್ಟ ಕೆಲಸ ಮಾಡ್ತಿದ್ದೀರಾ? ಅದ್ರಲ್ಲಿ ನಿಮ್ಗೆ ಸಂಬಳ ಸಾಕಾಗ್ತಿಲ್ವಾ? ಇನ್ಕಮ್ ಏನು ಬರ್ತಿಲ್ವಾ? ಬರೋ ಸಂಬಳದಲ್ಲಿ ಜೀವನ ನಡ್ಸಕ್ ಆಗ್ತಿಲ್ವಾ? ಸೈಡ್ ಬಿಸ್ನೆಸ್ ಮಾಡಿ ಇನ್ಕಮ್ ಗಳಿಸೋ ಆಸೆ ಇದೆನಾ? ಹಾಗಾದ್ರೆ ಚಿಂತೆ ಬಿಟ್ಬಿಡಿ, ರಿಯಲ್ ಎಸ್ಟೇಟ್ ಬಿಸ್ನೆಸ್ಗೆ ಬನ್ನಿ. ಬಿಡುವಿನ ಸಮಯದಲ್ಲಿ ಇನ್ಕಮ್ ಜೊತೆಗೆ ಲಕ್ಷ ಲಕ್ಷ ಸಂಪಾದನೆ ಮಾಡಿಕೊಳ್ಳಿ. ನಿಮ್ ಜೀವನದಲ್ಲಿ ರಿಯಲ್ ಎಸ್ಟೇಟ್ ಹೊಸ ತಿರುವು ಕೊಡುತ್ತೆ. ರಿಯಲ್ ಎಸ್ಟೇಟ್ ಉದ್ಯಮದಲ್ಲಿ ಹೆಸರುವಾಸಿಯಾದ ಎಸ್ಆರ್ ಡೆವಲಪರ್ ಜೊತೆಗೆ ಕೈ ಜೋಡಿಸಿ. ಎಸ್ಆರ್ ಡೆವಲಪರ್ ಅವರು ಲೇಔಟ್ ನಿರ್ಮಾಣ ಮಾಡಿ ಸೈಟ್ ಸೆಲ್ಲಿಂಗ್ ಅಲ್ಲಿ ನಂಬರ್ 1 ಸರ್ವಿಸ್ ಕೊಡ್ತಾರೆ. ಡಾಕ್ಯುಮೆಂಟ್ ಪರ್ಫೆಕ್ಟ್ ಇರುತ್ತೆ, ನಿಮ್ ದುಡ್ಡಿಗೆ ಗ್ಯಾರಂಟಿ ಇರುತ್ತೆ, ನಿಮ್ ಫ್ಯೂಚರ್ ಸಹ ಚೆನ್ನಾಗಿರುತ್ತೆ. ಇವರ ಲೇಔಟ್ಗಳು ಇರುವ ಸ್ಥಳ ಲಿಂಗಸ್ಕೂರು, ಮಾನ್ವಿ, ಹಟ್ಟಿ, ಕವಿತಾಳ ಹಾಗೂ ಶಹಾಪುರ. ನೀವು ಯಾವ ಲೊಕೇಶನ್ ಆದ್ರೂ ಕೆಲಸ ಮಾಡಬಹುದು. ಒಂದು ಕರೆ ಮಾಡಿ ಅಥವಾ ಕಚೇರಿಗೆ ಭೇಟಿ ನೀಡಿ. ನೀವು ಒಳ್ಳೆ ಉದ್ಯಮದಲ್ಲಿ ಭಾಗಿಯಾಗಿ ನಿಮ್ಮ ಲೈಫ್ ನ ಲೀಡ್ ಮಾಡ್ಕೊಳ್ಳಿ. ಪಟ್ಟಣದ ಪತ್ರಿಕಾ ಭವನದಲ್ಲಿ ಕರೆದಿದ್ದ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಏಮ್ಸ್ ಹೋರಾಟ ಸಮಿತಿ ವತಿಯಿಂದ ಈಗಾಗಲೇ ಸಂಸದರ ಮನೆಯ ಮುಂದೆ ಪ್ರತಿಭಟನೆ, 84 ದಿನಗಳ ಸರದಿ ಉಪವಾಸ ಸತ್ಯಾಗ್ರಹ, ರಾಯಚೂರಿನಿಂದ ಅರಕೆರೆವರೆಗೆ ಪಾದಯಾತ್ರೆ, 10,521 ಜನರ ರಕ್ತ ಸಹಿ ಸಂಗ್ರಹ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿ ಪತ್ರ ಸಲ್ಲಿಸಲಾಯಿತು. ಜಿಲ್ಲೆಯ ಸರ್ವಧರ್ಮಗಳ ವಿದ್ಯಾರ್ಥಿ ಯುವಜನರ ಸಮಾವೇಶ, ಲಕ್ಷಾಂತರ ಪತ್ರ ಚಳುವಳಿಯನ್ನು ಏಮ್ಸ್ ಹೋರಾಟ ಸಮಿತಿಯಿಂದ ಜರುಗಿದ ಫಲಪ್ರದವಾಗಿ ರಾಜ್ಯದ ಮುಖ್ಯಮಂತ್ರಿಗಳು ಪ್ರಧಾನಮಂತ್ರಿಗಳಿಗೆ ರಾಯಚೂರು ಜಿಲ್ಲೆಯಲ್ಲಿ ಏಮ್ಸ್ ಸ್ಥಾಪಿಸಬೇಕು ಎಂದು 4 ಪ್ರತ್ಯೇಕ ಪತ್ರಗಳನ್ನು ಬರೆದಿದ್ದು ಸಹ ಇದೆ. ಆದರೂ ನಮ್ಮ ಬೇಡಿಕೆ ಈಡೇರಿಲ್ಲ. ಅದರ ಪ್ರಯುಕ್ತ ಅನಿರ್ದಿಷ್ಟಾವಧಿ ಪ್ರತಿಭಟನೆ ಮುಂದುವರೆದಿದೆ. ಇಷ್ಟಾಗಿಯೂ ಸಹ ಕೇಂದ್ರ ಸರ್ಕಾರ ರಾಯಚೂರು ಜಿಲ್ಲೆಗೆ ಏಮ್ಸ್ ಸ್ಥಾಪನೆ ಬಗ್ಗೆ ಬಜೆಟ್ನಲ್ಲಿ ಯಾವುದೇ ಉಲ್ಲೇಖ ಮಾಡದಿರುವುದು ತುಂಬಾ ದುಃಖಕರ ಸಂಗತಿ. ಆದ ಕಾರಣ ಇದೇ ಬುಧವಾರ ಫೆಬ್ರವರಿ 5ನೇ ತಾರೀಕಿಗೆ 1000 ದಿನಗಳ ಏಮ್ಸ್ ಹೋರಾಟ ಪೂರೈಸಿದ ಪ್ರಯುಕ್ತ ರಾಯಚೂರು ಜಿಲ್ಲೆಯ ಕುರಿತು ಕೇಂದ್ರ ಸರ್ಕಾರ ತಾಳಿರುವ ನಿರ್ಲಕ್ಷ್ಯ, ಮಲತಾಯಿ ಧೋರಣೆ ಖಂಡಿಸಿ ಏಕಕಾಲಕ್ಕೆ ಜಿಲ್ಲೆಯ ಎಲ್ಲಾ ತಾಲೂಕಿನಿಂದ ಬೃಹತ್ ಪ್ರತಿಭಟನೆ ಮೆರವಣಿಗೆಗಳನ್ನು ಹಮ್ಮಿಕೊಳ್ಳಲಾಗಿದೆ. ಅದಕ್ಕೆ ಬೆಂಬಲವಾಗಿ ನಮ್ಮ ತಾಲೂಕಿನಲ್ಲಿಯೂ ಸಹ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ. ಲಿಂಗಸುಗೂರಿನ ಹೃದಯ ಭಾಗವಾಗಿರುವ ಗಡಿಯಾರ ಚೌಕ್ನಿಂದ ಪ್ರತಿಭಟನೆ ಪ್ರಾರಂಭಗೊಂಡು ಬಸ್ ಸ್ಟ್ಯಾಂಡ್ ಸರ್ಕಲ್ ಮುಖಾಂತರ ಸಹಾಯಕ ಆಯುಕ್ತ ಕಚೇರಿಗೆ ತಲುಪಿ ಈ ಕೂಡಲೇ ರಾಯಚೂರು ಜಿಲ್ಲೆಗೆ ಏಮ್ಸ್ ಜಾರಿ ಮಾಡಲೇಬೇಕು ಎಂದು ಒತ್ತಾಯಿಸಿ ಸಹಾಯಕ ಆಯುಕ್ತರ ಮುಖಾಂತರ ಪ್ರಧಾನಮಂತ್ರಿಗಳಿಗೆ ಮನವಿ ಪತ್ರ ಸಲ್ಲಿಸುತ್ತಿದ್ದೇವೆ. ಈ ಹೋರಾಟಕ್ಕೆ ರೈತ ಪರ, ಕನ್ನಡ ಪರ, ಪ್ರಗತಿಪರ, ಚಿಂತಕರು, ದಲಿತ ಪರ, ವೈದ್ಯರು, ನ್ಯಾಯವಾದಿಗಳು, ವರ್ತಕರು, ವಿದ್ಯಾರ್ಥಿಗಳು, ಶಿಕ್ಷಣ ಪ್ರೇಮಿಗಳು, ಪತ್ರಕರ್ತರು, ಮಾಧ್ಯಮದವರು, ಕೂಲಿ ಕಾರ್ಮಿಕರು ಹಾಗೂ ಎಲ್ಲಾ ಜಾತಿ ಸಮುದಾಯ ವರ್ಗದವರು ಈ ಹೋರಾಟಕ್ಕೆ ಆಗಮಿಸಿ ಹೋರಾಟವನ್ನು ಯಶಸ್ವಿಗೊಳಿಸಬೇಕು ಎಂದು ಕೋರಿದರು. ಈ ಹೋರಾಟ ನಡೀತಾ ಇದೆ, ನಮ್ಮೆಲ್ಲರಿಗೂ ಗೊತ್ತಿದೆ. ಈಗಾಗಲೇ 2.5 ವರ್ಷ ಆಯಿತು ಈ ಹೋರಾಟ ನಡೆದು. ಈ ಹೋರಾಟದಲ್ಲಿ ಸಾಕಷ್ಟು ಜನ ರಾಜಕೀಯ ವ್ಯಕ್ತಿಗಳು 8ನೇ ತಿಂಗಳಲ್ಲಿ ಡೆಲ್ಲಿ ಜಂತರ್ ಮಂತ್ರದಲ್ಲೂ ನಾವು ಹೋರಾಟವನ್ನು ಮಾಡಿ ನಮಗೆ ಜಿಲ್ಲಾದ್ಯಂತ ಎಲ್ಲ ಎಂಪಿಗಳಲ್ಲೆಲ್ಲ ಬಂದಿದ್ರು. ಬಂದು ನಮಗೆಲ್ಲ ಧೈರ್ಯ ಕೊಟ್ಟು ಮುಂದಿನ ದಿನಗಳಲ್ಲೇ ನಾವು ಸಪೋರ್ಟ್ ಮಾಡ್ತೀವಿ ಅಂತ ಹೇಳಿದರು. ಆದ್ದರಿಂದ ಸತತವಾಗಿ 1,000 ದಿನಗಳ ಅನಿರ್ದಿಷ್ಟ ಹೋರಾಟ ನಡೆದಿದೆ. ಈ ಹೋರಾಟ ಮುಂಚೂಣಿಯನ್ನು ಡಾಕ್ಟರ್ ಕಳಸಾ ಅವರು ವಹಿಸಿಕೊಂಡಿದ್ದಾರೆ. ತಾಲೂಕಲ್ಲಿ ನಮ್ಮ ವಿನಯ್ ಅವರು ವಹಿಸಿಕೊಂಡಿದ್ದಾರೆ. ಎಲ್ಲ ತಾಲೂಕಿನ ಪ್ರತಿಭಾವಂತ ಜನ, ಹೋರಾಟಗಾರರು, ಸಂಘ ಸಂಸ್ಥೆಗಳು, ವೈದ್ಯರು, ವಕೀಲರು ಎಲ್ಲರೂ ಪಾಲ್ಗೊಂಡು ಅಸಿಸ್ಟೆಂಟ್ ಕಮಿಷನರ್ ಮುಖೇನ ಪ್ರಧಾನಮಂತ್ರಿಯವರಿಗೆ ನಾವು ಮತ್ತೊಮ್ಮೆ ಮನವಿ ಪತ್ರವನ್ನು ಜಿಲ್ಲಾದ್ಯಂತ ಕೊಡ್ತಾ ಇದ್ದೇವೆ. ಅದರ ಪ್ರಯುಕ್ತ 5ನೇ ತಾರೀಕು ನಾವು ಒಂದು ಬೃಹತ್ ಮೆರವಣಿಗೆ ಮುಖಾಂತರ ತಾಲೂಕಿನ ವಿನಯ್ ಕುಮಾರ್ ಗಣಚಾರಿ ಮಾತನಾಡಿ, ಈಗಾಗಲೇ ರಾಯಚೂರು ಜಿಲ್ಲೆಯ ಹಟ್ಟಿ ಚಿನ್ನದ ಗಣಿಯು ಏಕೈಕ ಸಕ್ರಿಯ ಗಣಿ ಆಗಿದ್ದು ಕೋಟಿ ಕೋಟಿ ಆದಾಯವನ್ನು ಕೇಂದ್ರ ಹಾಗೂ ರಾಜ್ಯಕ್ಕೆ ಪೂರೈಸುತ್ತಿದೆ. ಕೃಷಿ ಕ್ಷೇತ್ರದಲ್ಲಿಯೂ ಸಹ ಜಿಲ್ಲೆಯು ಅತಿ ವಿಶಾಲವಾದ ಕಾಟನ್ ಮಾರುಕಟ್ಟೆ ಹೊಂದಿದೆ ಮತ್ತು ಏಷ್ಯಾದಲ್ಲಿಯೇ ಅತಿ ಹೆಚ್ಚು ಟ್ರ್ಯಾಕ್ಟರ್ ಮಾರಾಟದಿಂದ ಹಾಗೂ ಅಮೆರಿಕದಲ್ಲಿ ಬಹಳಷ್ಟು ಬೇಡಿಕೆ ಇರುವ ನಮ್ಮ ಜಿಲ್ಲೆಯ ಅಕ್ಕಿ ಎಕ್ಸ್ಪೋರ್ಟ್ ಆಗುವುದರಿಂದ ಇನ್ನಿತರ ಎಲ್ಲಾ ತೆರಿಗೆ ಹಣ ಕೇಂದ್ರ ರಾಜ್ಯ ಸರ್ಕಾರಕ್ಕೆ ಕಾಲಕಾಲಕ್ಕೆ ಜಿಲ್ಲೆಯ ಕೊಡುಗೆ ಅಪಾರವಾಗಿದೆ. ಇಷ್ಟಿದ್ದರೂ ಈಗಾಗಲೇ ಐಐಟಿ ವಂಚಿತರನ್ನಾಗಿಸಿದ್ದಾರೆ. ಈಗಲಾದರೂ ನಾವು ಎಚ್ಚೆತ್ತುಕೊಂಡು ಏಮ್ಸ್ ಪಡೆಯಬೇಕು. ಇದರಿಂದ ಈ ಭಾಗದ ಜನರ ಅನಾರೋಗ್ಯಕ್ಕೆ ಉಚಿತ ಹಾಗೂ ಗುಣಮಟ್ಟದ ಚಿಕಿತ್ಸೆ ದೊರೆಯುವುದಲ್ಲದೆ ಈ ಭಾಗದ ನಿರುದ್ಯೋಗಿ ಯುವಕರಿಗೆ ಉದ್ಯೋಗ ದೊರೆಯುತ್ತದೆ. ಆದ್ದರಿಂದ ಏಮ್ಸ್ ಸಿಗುವವರೆಗೂ ಹೋರಾಟ ಮುಂದುವರೆಸೋಣ ಎಂದರು. ಈಗ ಈ ಹೋರಾಟ 1000 ದಿನಗಳು 5ನೇ ತಾರೀಕಿಗೆ ಫೆಬ್ರವರಿ 5ನೇ ತಾರೀಕಿಗೆ 1000 ದಿನಗಳು ಕೊಡ್ತಾ ಇದೆ. ಈಗಾಗಲೇ
ನಮ್ಮ ಭಾಗದಲ್ಲಿ ನೋಡ್ರಿ ಎಂತ ದುರಂತ ನಮ್ದಂದ್ರೆ ಕಳೆದ 5 ವರ್ಷದಿಂದ IIT ಕಳ್ಕೊಂಡ್ವಿ. ಈಗ ಈ ಏಮ್ಸ್ ಕೂಡ ಕೊಡ್ಬೇಕಾದ್ರೆ ಕರ್ನಾಟಕ ಸರ್ಕಾರ ಶಿಫಾರಸು ಮಾಡಿಬಿಟ್ಟಿದೆ ಈಗಾಗಲೇ ರಾಯಚೂರಿಗೆ ಕೊಡ್ರಿ ಅಂತ ಹೇಳಿ. ಆದ್ರೆ ಕೇಂದ್ರ ಸರ್ಕಾರ ನಮ್ಮ ಸರ್ಕಾರ ಮಾಡಿರ್ತಕ್ಕಂಥ ಶಿಫಾರಸನ್ನ ನೋಡಕ್ಕೆ ರೆಡಿ ಇಲ್ಲ ಅವರು ಕೇಂದ್ರ ಸರ್ಕಾರ. ಹೀಗಾಗಿ ಏನಂದ್ರೆ ಈ ರಾಯಚೂರು ಜಿಲ್ಲೆಗೆ ಮಲತಾಯಿ ಧೋರಣೆಯನ್ನ ಮಾಡ್ತಾ ಇದ್ದಾರೆ ಅಂತ ನಾವು ಈಗ ಪೂರಾ ದಿನಗಳಿಂದ ಹೇಳ್ಕೊಂತ ಬಂದಿದ್ವಿ. ಅದಲ್ಲದೆ ಇಲ್ಲಿ ಏನಾಗ್ತಾ ಇದೆ, ಸಾಮಾಜಿಕ ನ್ಯಾಯದಡಿ ಕೂಡ ನಾವು ಕೇಳಕ್ಕ ಅಧಿಕಾರ ಇದೆ, ಕೊಡ್ರಿ ಅಂತೇಳಿ ಕೇಳ್ತಾ ಇದ್ದೀವಿ. ಆದ್ರೆ ಇವತ್ತಿಗೂ ಕೂಡ ಕೇಂದ್ರ ಸರ್ಕಾರದವರು ಯಾವುದೇ ರೀತಿ ನಮಗೆ ಒಂದು ಕಿಂಚಿತ್ತೂ ಕೂಡ ಅವರು ಸರಿಯಾದ ರೆಸ್ಪಾನ್ಸ್ ಕೂಡ ನಾವು ಮಾಡ್ತಾ ಇದ್ದೀವಿ. ಉದ್ಯೋಗ ಸಿಗುತ್ತೆ, ಪ್ಯಾರಾಮೆಡಿಕಲ್ MBBS ಮಾಡಿದಂಥ ವಿದ್ಯಾರ್ಥಿಗಳಿಗೆ ಜಾಬ್ಗಳು ಸೃಷ್ಟಿ ಆಗ್ತವೆ. ಜೊತೆಗೆ ಎಲ್ಲ ಬಡ ಕೂಲಿ ಕಾರ್ಮಿಕರ ಮಕ್ಕಳಿಗೆ ಉಚಿತವಾಗಿ ಹಾಸ್ಪಿಟಲ್ ಏನು ಫೆಸಿಲಿಟೀಸ್ಗಳನ್ನ ಫ್ರೀಯಾಗಿ ಸಿಗುತ್ತೆ. ಇದು ಹೆಂಗಪ್ಪ ಅಂದ್ರೆ 6,000-6,500 ವಿದ್ಯಾರ್ಥಿಗಳು ಇದು ಉದ್ಯೋಗ ಸೃಷ್ಟಿ ಆಗುತ್ತೆ ಈ ಏಮ್ಸ್ ಬಂತಂದ್ರೆ. ಇದು ಮಲ್ಟಿ ಏನು ಈಗ ನಿಮಾನ್ಸ್ ಇದೆಯಲ್ಲ ನಮ್ಮ ಬೆಂಗಳೂರಲ್ಲಿ, ನಿಮಾನ್ಸ್ ಅಲ್ಲಿ ಇಡೀ ದೇಶಾದ್ಯಂತ ಇಡೀ ವರ್ಲ್ಡ್ನಾಗ ಎಲ್ಲಾ ಕಡೆಯಿಂದಲೂ ಕೂಡ ಬರ್ತಾರೆ. ಬೇರೆ ನಮ್ಮ ವರ್ಲ್ಡ್ನಲ್ಲಿ ಬೇರೆ ಬೇರೆ ದೇಶದಿಂದ ಕೂಡ ಇಲ್ಲಿ ಟ್ರೀಟ್ಮೆಂಟ್ ಬರ್ತಾ ಇದೆ. ಹಂಗೆ ಏಮ್ಸ್ ಅಂತ ಅಂದ್ರೆ ಇದು 17 ಏಮ್ಸ್ ಅಂತ ನಮ್ಗೆ ಕೊಟ್ಟರೆ, ಆದ್ರೆ ಅವ್ರು ಕೂಡ ಇನ್ನೂ ರೆಡಿ ಇಲ್ಲ. ಯಾಕಂದ್ರೆ ಇದನ್ನ ನಾವು ನಿಮ್ಮ ಪತ್ರಿಕಾ ಮಿತ್ರರ ಜೊತೆ ನಾನು ಏನು ಕಳಕಳಿಯಿಂದ ವಿನಂತಿ ಏನ್ ಮಾಡ್ಕೊಡ್ತೀನಿ. ಈ ಸಂದರ್ಭದಲ್ಲಿ ಮಲ್ಲಿಕಾರ್ಜುನ, ಮೋಹನ್ ಗೋಸ್ಲೆ, ಲಿಂಗಪ್ಪ ರೆಡ್ಡಿ, ಶಿವಪುತ್ರ ಗೌಡ ಸೇರಿದಂತೆ ಇತರರಿದ್ದರು.